ಮಂಡ್ಯದಲ್ಲಿ ನಡೆದ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಪಾರಂಪರಿಕ ಸಂಸ್ಕೃತಿಯನ್ನು ಪರಿಚಯಿಸುವ ಸಲುವಾಗಿ ತೊಟ್ಟಿ ಮನೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಗ್ರಾಮೀಣ ಪ್ರದೇಶಗಳಲ್ಲಿ ಬೆಳೆಸಲಾಗುತ್ತಿದ್ದ ಹಿತ್ತಾಳೆ ವಸ್ತುಗಳು, ಹಳ್ಳಿಕಾರ್ ತಳಿಯ ಹಸು, ಎತ್ತಿನ ಬಂಡಿ, ಪಡಸಾಲೆ, ರಾಶಿ ಪೂಜೆ, ಕೃಷಿ ಉಪಕರಣಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು. ರೈತ ಪರಂಪರೆ ಏನು ಹಿಂದೆ ಇತ್ತು 100-150 ವರ್ಷದ ಹಿಂದೆ. ಕೃಷಿಕ ಸಂತೋಷ್ ತಮ್ಮ ಎತ್ತಿನ ಬಂಡಿಯನ್ನು ಅಲಂಕಾರ ಮಾಡಿ ತೊಟ್ಟಿ ಮನೆಯಲ್ಲಿ ಪ್ರದರ್ಶನಕ್ಕಾಗಿ ಇಡಲಾಗಿದೆ ಎಂದರು. ಎಲ್ಲನೂ ಇಲ್ಲಿ ನೋಡ್ತಾ ಇದ್ದೀರಾ ನೀವು. ಅದನ್ನು ಬಿಟ್ಟು ಈಗ ಇವತ್ತಿನ ಜನರೇಷನ್, ಇವತ್ತಿನ ಯುವ ಪೀಳಿಗೆಗೆ ಏನಾಯ್ತು ಅಂದರೆ ಇವತ್ತಿನ ಟೆಕ್ನಾಲಜಿ ಮುಂದೆ ಓಡ್ತಾ ಇದ್ದಾರೆ. ಓಲ್ಡ್ ಇಸ್ ಗೋಲ್ಡ್ ಅನ್ನೋದು ಇನ್ನೂ ಗೊತ್ತಾಗಿಲ್ಲ ಅವ್ರಿಗೆ. ಇದನ್ನ ನೋಡಿದಾಗಲೇ ಗೊತ್ತಾಗಿರ್ತದೆ. ಇದೊಂದು ಹಳ್ಳಿ. ಮತ್ತೋರ್ವ ಕೃಷಿಕ ಸಿದ್ದರಾಮು ಹಳ್ಳಿಗಾರ್ ತಳಿಯ ಹಸುಗಳನ್ನು ತೊಟ್ಟಿ ಮನೆಯಲ್ಲಿ ಪ್ರದರ್ಶನಕ್ಕಿಡಲಾಗಿದೆ ಎಂದರು. ಅನ್ನೋದನ್ನು ಮಾಡಿ ಜನಗಳಿಗೆ ಪ್ರಚಾರ ಮಾಡೋಕ್ಕೋಸ್ಕರ ಈ ಥರ ಇರಲಿ, ಮುಂದೆ ಜೀವನ ಆರೋಗ್ಯಕ್ಕೆ ಒಳ್ಳೆ ಮನೆ ಇದು ಅಂತ ತೋರ್ಸಕ್ಕೆ ಈ ಥರ ಎಲ್ಲ ಮಾಡ್ತಾ ಇದ್ದೀವಿ. ನಮ್ಗೆ ಈ ಥರ ನಮ್ಮ ಪ್ರವಾಸಿಗರಾದ ರಂಜಿತಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ತೊಟ್ಟಿ ಮನೆ ಆಕರ್ಷಣೀಯವಾಗಿದೆ ಎಂದರು. ನಮ್ಮ ಪ್ರಕೃತಿ ಹೇಗಿದೆ ಅಂತ ಪ್ರತಿಯೊಂದು ತೋರಿಸಿದ್ದಾರೆ, ನಮ್ಮ ಪ್ಲೇಸ್ಗಳು ಯಾವುದು ಅಂತ ತೋರಿಸಿದ್ದಾರೆ. ನಮಗಿನ್ನ ನೋಡ್ತಿದ್ರೆ ಇನ್ನ 3 ದಿನ ಅಲ್ಲ, ಇನ್ನ ತೋರಿಸಿದ್ರು ಬಂದು ನೋಡ್ಬೋದು. ಅಷ್ಟು ಖುಷಿ ಇದೆ ನಮಗೆ. ನಮ್ಮ ನಾಡು ಬಗ್ಗೆ ಹೇಳ್ತಿದ್ರೆ ಹೇಳಕ್ಕೆ ಆಗಲ್ಲ, ಆ ಥರ ಇದೆ ನಮ್ಮ ನಾಡು. ಇಲ್ಲಿ ಈಚಲು ಚಾಪೆ. ಮತ್ತೋರ್ವ ಪ್ರವಾಸಿಗ ನಾಗೇಶ್ ತೊಟ್ಟಿ ಮನೆ ವೀಕ್ಷಣೆಯಿಂದ ಹಳೆಯ ನೆನಪುಗಳನ್ನು ಮೆಲ್ಕು ಹಾಕಿದಂತಾಗಿದೆ ಎಂದರು. ಒಂಥರ ಆಟ ಆಡ್ತಾ ಇದ್ವಿ, ಇದು ಭಾಳ ಅದ್ಭುತವಾಗಿತ್ತು, ತಣ್ಣಗಿರ್ತಿತ್ತು ನೆಲೆಯಲ್ಲಿ. ಆಮೇಲೆ ಜೊತೆಗೆ ಈ ತೊಟ್ಟಿ ಮನೆ ಅಂದರೆ ಯಾವಾಗ ಅಂದ್ರೆ ಇತ್ತೀಚೆಗೆ ನಾವು ಏನು ಬಿಲ್ಡಿಂಗಲ್ಲಿ ಇದ್ದೀವಿ, ಒಂಥರ ತೊಟ್ಟಿ ಮನೇಲಿ ಯಾವಾಗಲೂ ತಣ್ಣಗಿರುತ್ತೆ. ಇದು ನಮ್ಮ ತುಂಬಾ ಅಂದರೆ ಬಾಲ್ಯದ ನೆನಪನ್ನ ಮರುಕಳಿಸ್ತಾ ಇದೆ. ಮತ್ತೆ ಎಲ್ಲ ಅಲ್ಲಿರುವಂತ ಕರ್ನಾಟಕ ಜಾನಪದ ಪರಿಷತ್ತಿನ ಮದ್ದೂರು ತಾಲೂಕು ಅಧ್ಯಕ್ಷ ಕೆಬ್ಬಳ್ಳಿ ಮಂಜು ಇಂದಿನ ಪೀಳಿಗೆಗೆ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆ, ಕೃಷಿಯ ಬಗ್ಗೆ ಮಾಹಿತಿ ನೀಡುವ ಉದ್ದೇಶದಿಂದ ತೊಟ್ಟಿ ಮನೆ ನಿರ್ಮಾಣ ಮಾಡಲಾಗಿದೆ ಎಂದರು. ಆಹಾರ ಪದ್ಧತಿಗಳನ್ನು ಅವರು ನಿರ್ವಹಣೆ ಮಾಡ್ತಾ ಇದ್ರು, ಮತ್ತೆ ಅವರ ಕೃಷಿ ಪದ್ಧತಿಗೆ ಯಾವ್ಯಾವ ಉಪಕರಣಗಳನ್ನು ಅವರು ಉಪಯೋಗಿಸ್ತಾ ಇದ್ರು, ಆ ಎಲ್ಲ ವಸ್ತುಗಳನ್ನು ಇವತ್ತು ಕೃಷಿ ಇಲಾಖೆ ಬಂದಂಥ ಜನತೆ ನೋಡಿ ತಿಳ್ಕೋಬೇಕು ಅಂತ ಹೇಳಿ ಕೃಷಿ ಅಧಿಕಾರಿ ಗಿರೀಶ್ ಗೌಡ ತೊಟ್ಟಿ ಮನೆಯಲ್ಲಿ ಪ್ರದರ್ಶನಕ್ಕಿಡಲಾಗಿರುವ ಪಾರಂಪರಿಕ ಗೃಹೋಪಯೋಗಿ ವಸ್ತುಗಳ ವೀಕ್ಷಣೆಗೆ ಹೆಚ್ಚಿನ ಪ್ರವಾಸಿಗರು ಆಗಮಿಸಿದ್ದರು ಎಂದು ತಿಳಿಸಿದರು. ಒಂದು ಕಾನ್ಸೆಪ್ಟ್ ಮೇಲೆ ತೊಟ್ಟಿ ಮನೆ ಒಳಗೆ ಈ ರೀತಿ ನಾವು ತುಂಬಾ ವೆರೈಟೀಸ್, ಹಳೆ ಸಾಂಪ್ರದಾಯಿಕ ಪಾರಂಪರಿಕ ಪದ್ಧತಿಗಳನ್ನ ನಾವು ಇಲ್ಲಿ ತೋರಿಸ್ಕೊಡೋಕೆ, ಆಮೇಲೆ ಯುವ ಜನತೆಗೆ ಈ ಕೃಷಿ ಬಗ್ಗೆ ಒಂದು ಆಸಕ್ತಿ ಮೂಡಿಸುವ ಸಲುವಾಗಿ